ಸುಚೇತನ ಕಾರ್ಯಕ್ರಮದ 2ನೇ ದಿನವಾದ ಮಂಗಳವಾರದಂದು ಆಶುಭಾಷಣ ಸ್ಪರ್ಧೆ ಅಂದ್ರೇನು, ಅದನ್ನು ಹೇಗೆ ನಿರ್ವಹಿಸಬಹುದು ಅಂತ ಹೇಳ್ಬಿಟ್ಟು 8ನೇ ತರಗತಿಯ ಮಕ್ಕಳಾದಂತಹ ಶರಣಪ್ಪ ಪೃಥ್ವಿಯರು ಈಗ ವೇದಿಕೆ ಮೇಲೆ ಮಾಡಿ ತೋರಿಸ್ತಾರೆ. ನನ್ನ ಹೆಸರು ಪೃಥ್ವಿ. ನಾನು 8ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಹೆಸರು ಶರಣಪ್ಪ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಆಶುಭಾಷಣ ಸ್ಪರ್ಧೆ ಎಂದರೆ ಯಾವುದೇ ವಿಷಯವನ್ನು ಮುಂಚಿತವಾಗಿ ತಯಾರಿ ಮಾಡಿಕೊಳ್ಳದೆ ತಕ್ಷಣ ಯೋಚಿಸಿ ಮಾತನಾಡುವ ಭಾಷಣ. ನನಗೆ ಬಂದಿರುವುದು ಮೌಲ್ಯ ಶಿಕ್ಷಣ. ಮೌಲ್ಯ ಶಿಕ್ಷಣ ಎಂದರೆ ಮನುಷ್ಯನಲ್ಲಿ ಶಿಸ್ತು, ನಡತೆ, ಗೌರವ, ಸಹಕಾರ ಮತ್ತು ಮಾನವೀಯ ಗುಣಗಳನ್ನು ಬೆಳೆಸುವ ಶಿಕ್ಷಣವೇ ಮೌಲ್ಯ ಶಿಕ್ಷಣ. ಮೌಲ್ಯ ಶಿಕ್ಷಣದ ಅನುಕೂಲಗಳು: ಉತ್ತಮ ವ್ಯಕ್ತಿತ್ವ ಬೆಳೆಯುತ್ತದೆ, ಶಿಸ್ತು ಮತ್ತು ಪ್ರಾಮಾಣಿಕತೆ ಹೆಚ್ಚುತ್ತದೆ, ಇತರರ ಬಗ್ಗೆ ಗೌರವ ಮತ್ತು ಸಹಾನುಭೂತಿ ಮೂಡುತ್ತದೆ, ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬೆಳೆಯುತ್ತದೆ. ಮೌಲ್ಯ ಶಿಕ್ಷಣದ ಅನಾನುಕೂಲಗಳು: ಸರಿಯಾಗಿ ಪಾಲಿಸದಿದ್ದರೆ ಅದರ ಫಲ ಸಿಗುವುದಿಲ್ಲ, ಎಲ್ಲರೂ ಒಂದೇ ರೀತಿಯ ಮೌಲ್ಯಗಳನ್ನು ಪಾಲಿಸದಿರಬಹುದು, ಕಲಿಯಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಮಯ ಬೇಕಾಗುತ್ತದೆ. ನನಗೆ ಸಿಕ್ಕಿರುವುದು ಗೆಳೆತನ. ಗೆಳೆತನ ಎಂದರೆ ಪ್ರೀತಿ ಮತ್ತು ನಂಬಿಕೆಯಿಂದ ಇರುವಂತಹ ಉತ್ತಮ ಸಂಬಂಧ. ಗೆಳೆತನದ ಅನುಕೂಲಗಳು: ಗೆಳೆತನದಿಂದ ಒಳ್ಳೆಯ ಅಭ್ಯಾಸಗಳನ್ನು ಕಲಿಯಬಹುದು. ಗೆಳೆತನದಿಂದ ಸಂತೋಷ ಮತ್ತು ದುಃಖಗಳನ್ನು ಹಂಚಿಕೊಳ್ಳಬಹುದು. ಗೆಳೆತನದಿಂದ ಆತ್ಮವಿಶ್ವಾಸ ಮತ್ತು ಒಳ್ಳೆ ಗುಣಗಳನ್ನು ಕಲಿಯಬಹುದು. ಗೆಳೆತನದ ಅನಾನುಕೂಲಗಳು: ಕೆಟ್ಟ ಗೆಳೆತನದಿಂದ ಕೆಟ್ಟ ಅಭ್ಯಾಸಗಳು ಬರಬಹುದು. ಓದಿನ ಕಡೆಗೆ ಗಮನ ಕಡಿಮೆ ಆಗಬಹುದು ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು.